ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕರ್ಕಾಟಕ ರಾಶಿಯ ಬಗೆಗಿನ ಚಿಂತನೆಯನ್ನ ಮಾಡಿದರೆ ಕರ್ಮಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿಯೇ ಉದಯವನ್ನ ಕೊಟ್ಟಿರುವಂತಹದ್ದು. ರಾಶಿಯಲ್ಲಿ ಗುರುವಿನ ಉದಯ, ಭಾಗ್ಯಾಧಿಪತಿ ಮತ್ತೆ ಷಷ್ಠಾಧಿಪತಿಯ ಉದಯ ಹೇಳುವಂತಹದ್ದು ಆಗಿರೋದ್ರಿಂದ ಕರ್ಮಕ್ಷೇತ್ರ ಹೇಳುವಂತಹದ್ದು ಒಂದು ಹಂತದಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು. ಅರ್ಥಾತ್ ಒಂದು ಹಂತದಲ್ಲಿ ಅಂತಂದ್ರೆ ಸಮಾಧಾನ ಕೊಡುವಂತಹ ಸ್ಥಿತಿಯ ಫಲ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿ ಇರ್ತದೆ, ಅನುಭವಕ್ಕೆ ಬರ್ತದೆ. ತುಂಬ ಅಭಿವೃದ್ಧಿ ಅಥವಾ ತುಂಬ ಅನಿರೀಕ್ಷಿತವಾದಂತಹ ಲಾಭಗಳು ಮತ್ತೆ ಶ್ರಮಕ್ಕೆ ತಕ್ಕುದಾದಂತಹ ಬೆಳವಣಿಗೆ ಹೇಳುವಂತಹದ್ದು ಖಂಡಿತ ಸಾಧ್ಯ ಇಲ್ಲ. ಹಾಗಂತ ಬದುಕಿಗೆ ಏನು ಬೇಕು ಅದು ಬಂದು ಸೇರುವಂತಹ ಸ್ಥಿತಿ ಖಂಡಿತವಾಗಲು ಇರ್ತದೆ ಹೇಳುವಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂತಹದ್ದು ಕಂಡು ಬರ್ತಾ ಉಂಟು. ಕಾರಣ ಕರ್ಕಾಟಕ ರಾಶಿಗೆ ಸಪ್ತಮಾಧಿಪತಿಯಾದಂತಹ ಶನಿ ಅಷ್ಟಮಾಧಿಪತಿ ಮತ್ತೆ ಸಪ್ತಮಾಧಿಪತಿಯಾಗಿ ನವಮ ಭಾವದಲ್ಲಿ ಇರುವಂತಹ ಯೋಗ ಫಲಗಳು. ಹಾಗಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಫಲಗಳು ನಮ್ಮ ಅನುಭವದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ ಅಂತ ಹೇಳುವಂತಹ ಫಲಗಳು ತಮಗೆ ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳ ವಿಷಯವಾಗಿ ತೃಪ್ತಿದಾಯಕವಾದಂತಹ ಸ್ಥಿತಿ ಇರ್ತದೆ. ಇನ್ನು ತಂದೆ ತಾಯಿಯ ವಿಷಯವಾಗಿ ಸಣ್ಣ ಪುಟ್ಟ ರೋದನ ಹೇಳುವಂತಹದ್ದುಂಟು. ಅಂದರೆ ಅವರ ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಸುಸ್ಥಿತಿ ಇಲ್ಲದೆ ಇರುವ ಕಾರಣ ಮಕ್ಕಳಾಗಿ ನಮಗೆ ಅದೊಂದಷ್ಟು ನೋವನ್ನು ಕೊಡುವಂತಹ ಪ್ರಸಂಗಗಳು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಸಂದಿಗ್ಧತೆ ಹೇಳುವಂತಹದ್ದು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರ್ತದೆ. ಮತ್ತೆ ಸುದೀರ್ಘ ಕಾಲದಿಂದಲೂ ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು, ಅರ್ಥಾತ್ ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತಮಗೆ ಪ್ರತಿನಿತ್ಯವೂ ಕೂಡ ಒಂದಷ್ಟು ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಒಂದು ವಾತಾವರಣ ಹೇಳುವಂತಹದ್ದು ಸಹಜವಾಗಿಯೇ ಕಂಡು ಬರ್ತಾ ಇರುವಂತಹದ್ದು. ಕಾರಣ ಏನು ಕೇಳಿದ್ರೆ ಅಷ್ಟಮ ಶನಿಯ ಕಾಲಘಟ್ಟದಲ್ಲಿ ಆರಂಭವಾದಂತಹ ಒಂದಷ್ಟು ಕಾನೂನು ತೊಡಕುಗಳು, ಕಾನೂನು ತೊಂದರೆಗಳು ಅದು ಮುಂದುವರಿದ ಭಾಗವಾಗಿ ತಮ್ಮ ಹಿಂದೆ ಇರುವಂತಹದ್ದು. ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಸಡ್ಡೆಯನ್ನ ಮಾಡದೆ ಅದನ್ನ ಪಾಲನೆ ಮಾಡುವುದರ ಬಗೆಗಿನ ಒಂದು ಮನಸ್ಥಿತಿ ಹೇಳುವಂತಹದ್ದು ತಮ್ಮಲ್ಲಿ ಇರುವಂತಹದ್ದು ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ರಿವರ್ಸ್ ಆಗುವಂತಹ ಯೋಗ ಫಲಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಆ ವಿಷಯದಲ್ಲಿ ಅತ್ಯಂತ ಜಾಗ್ರತೆ, ಎಚ್ಚರಿಕೆಯ ಹೆಜ್ಜೆ ಹೇಳುವಂತಹದ್ದು ತಮಗೆ ಅವಶ್ಯಕತೆ ಇರ್ತದೆ. ಸ್ವಲ್ಪ ವ್ಯಕ್ತಿಗತವಾಗಿ ತಮ್ಮ ಆರೋಗ್ಯದ ಬಗೆಗಿನ ಚಿಂತನೆಯೂ ಕೂಡ ಬೇಕು ಅನ್ನುವಂಥದ್ದು. ಕಾರಣ ಇಷ್ಟೇ, ರೋಗಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಆದಂತಹ ಗ್ರಹ ಅದು ರಾಶಿಯಲ್ಲಿ ಉದಯವನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅದು ಅಷ್ಟೊಂದು ಶುಭದಾಯಕವಾದಂತಹ ಸ್ಥಿತಿ ಅಲ್ಲ. ಹಾಗಾಗಿ ಆರೋಗ್ಯದ ಬಗೆಗಿನ ಒಂದು ಕಾಳಜಿ, ಎಚ್ಚರಿಕೆ ಹೇಳುವಂತಹದ್ದು ತಮಗೆ ಅತ್ಯಂತ ಅವಶ್ಯಕವಾಗಿ ಕಂಡು ಬರ್ತಾ ಇರುವಂತಹದ್ದು. ಸರ್ಪ ಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು ಬೇಕು. ಕಾರಣ ಏನು ಕೇಳಿದರೆ ಅಷ್ಟಮದಲ್ಲಿರುವಂತಹ ರಾಹು. ಸೊ ಅನಿರೀಕ್ಷಿತವಾಗಿ ಒಂದಷ್ಟು ಸಂಪನ್ಮೂಲಗಳ ವ್ಯಯ ಆಗುವಂತಹ ಯೋಗ ಫಲಗಳು. ಯಾಕಾಗಿ ನಷ್ಟ ಆಗುತ್ತದೆ ಅದು ಗೊತ್ತಿಲ್ಲ, ಅನಿರೀಕ್ಷಿತವಾಗಿ ಬಂದು ನಿಮ್ಮ ಮುಂದೆ ಅದು ನಿಂತುಕೊಳ್ಳುತ್ತೆ ನಷ್ಟದ ಫಲಗಳು. ಹಾಗಾಗಿ ಸ್ವಲ್ಪ ಜಾಗ್ರತೆ ಹೇಳುವಂತಹದ್ದು ಆರ್ಥಿಕ ವಿಷಯದಲ್ಲಿ ಇರಬೇಕು. ಯಾಕೆಂತಂದ್ರೆ ಹೂಡಿಕೆಯನ್ನ ಮಾಡುವಾಗ ಇರ್ಬೋದು ಅಥವಾ ಇನ್ಯಾವುದೋ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲಗಳ ವಿನಿಯೋಗ ಮಾಡುವಾಗ ಅತ್ಯಂತ ಜಾಗ್ರತೆ ಬೇಕು. ನಿಮ್ಮ ಕಣ್ಣಿಗೆ ಕಾಣುವಾಗ ಎಲ್ಲವುದೂ ಕೂಡ ಸರಿಯಾದ ಸ್ಥಿತಿಯಲ್ಲಿರ್ತದೆ, ಕಾನೂನಾತ್ಮಕವಾಗಿಯೂ ಸರಿಯಾದ ಸ್ಥಿತಿಯಲ್ಲಿರ್ತದೆ, ನಂಬಿಕೆಯ ಆಧಾರದಲ್ಲಿಯೂ ಕೂಡ ಸರಿಯಾಗಿರ್ತದೆ. ಆದರೆ ಹೂಡಿಕೆ ಆದ ಮೇಲೆ ಅರಿವಿಗೆ ಬರ್ತದೆ ಎಲ್ಲಿಯೋ ತಪ್ಪು ಮಾಡಿದ್ದೇವೆ ಹೇಳುವಂತಹ ಸಂದರ್ಭ ನಿರ್ಮಾಣ ಆಗಬಹುದು. ಹಾಗಾಗಿ ಆರ್ಥಿಕ ಸಂಪನ್ಮೂಲಗಳ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ, ಜೊತೆಯಲ್ಲಿ
ಸರ್ಪಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ತಾವುಗಳು ಮಾಡಿ. ಸಂಪನ್ಮೂಲಗಳ ಆಗಮನ, ಸಂಪನ್ಮೂಲಗಳ ರಕ್ಷಣೆ, ಜೊತೆಯಲ್ಲಿ ತಮ್ಮದ್ದಾದಂತಹ ಆರೋಗ್ಯದ ಸಂರಕ್ಷಣೆ, ಈ ಎಲ್ಲದಕ್ಕೂ ಕೂಡ ಸರ್ಪನ ಒಂದು ಪೂಜೆ, ಸರ್ಪನ ಒಂದು ಆರಾಧನೆ, ಇದರಿಂದ ತಮಗೆ ರಕ್ಷಣೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂತಹದ್ದು. ಸ್ವತಃ ಆ ರಾಶಿಯಲ್ಲಿ ಸರ್ಪನ ನಕ್ಷತ್ರದಲ್ಲಿ ಜನನ ಆದವರು ಕೂಡ ಇದ್ದೀರಿ. ಹಾಗಾಗಿ ಆಶ್ಲೇಷ ನಕ್ಷತ್ರದವರಂತೂ ಬಹಳ ಮುಖ್ಯವಾಗಿ ಸರ್ಪನ ಆರಾಧನೆಯನ್ನ ಮಾಡಬೇಕು. ಇನ್ನು ಪುಷ್ಯ ನಕ್ಷತ್ರ ಇತ್ಯಾದಿ ನಕ್ಷತ್ರದವರು ಕೂಡ ಸರ್ಪನ ಆರಾಧನೆ ಮಾಡಬೇಕು. ಜನರಲ್ ಆಗಿ ಕರ್ಕಾಟಕ ರಾಶಿಯವರು ಏನನ್ನ ಮಾಡಬೇಕು ಅಂತ ಕೇಳಿದ್ರೆ, ಶಿವನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ, ಪೂಜನೆ ಅಂತಂದ್ರೆ ಪ್ರತಿ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ, ಬಿಲ್ವಪತ್ರೆಯ ಅರ್ಚನೆ ಇರಬಹುದು, ಅಥವಾ ಭಸ್ಮದ ಅರ್ಚನೆ ಇರಬಹುದು, ಅಥವಾ ರುದ್ರಾಭಿಷೇಕ ಇರಬಹುದು. ಇಂತಹ ಯಾವುದಾದ್ರೂ ಒಂದು ಸೇವೆಯನ್ನ ತಾವುಗಳು ಪ್ರತಿ ಸೋಮವಾರ ಮಾಡಿಕೊಂಡು ಬರುವುದರಿಂದ ವಿಶೇಷವಾದಂತಹ ಒಂದು ಮನಸ್ಸಿಗೆ ಸಮಾಧಾನಕರವಾದಂತಹ ವಾತಾವರಣ ಹೇಳುವಂತಹದ್ದು ಈ ಪಕ್ಷದಲ್ಲಿ ತಮಗೆ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.